ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಅಸ್ಸಾಂನಲ್ಲಿ ಮತ್ತೆ ಹಿಮಂತ ಬಿಸ್ವಾ ಶರ್ಮಾ ಅವರು ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಸ್ಸಾಂನಲ್ಲಿ ಒಟ್ಟು 126 ಸ್ಥಾನಗಳ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಅಗತ್ಯವಾಗಿರುವಂತದ್ದು ಜಸ್ಟ್ 64 ಸ್ಥಾನ. ಅಂದ್ರೆ ಮ್ಯಾಜಿಕ್ ನಂಬರ್ ಈಸ್ 64. ಮತ ಎಣಿಕೆಯ ಆರಂಭದಿಂದ ಕೂಡ ಇಲ್ಲಿ ಬಿಜೆಪಿ ಮುನ್ನಡೆಯನ್ನೇ ಸಾಧಿಸ್ತಾ ಬಂದಿದೆ. ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ 79 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಕಾಂಗ್ರೆಸ್ ಜಸ್ಟ್ 24 ಸ್ಥಾನಗಳನ್ನ ಪಡ್ಕೊಂಡಿದೆ. ಆಗ್ಲೇ ಹೇಳಿದ ಹಾಗೆ ಅಸ್ಸಾಂನಲ್ಲಿ ಸರ್ಕಾರವನ್ನ ರಚಿಸೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಈಸ್ 64. ಆದ್ರೆ ಬಿಜೆಪಿ ಅವೆಲ್ಲವನ್ನ ಕೂಡ ಸ್ಪಷ್ಟವಾಗಿ ದಾಟಿರೋ ಹಾಗೆ ಕಾಣಿಸ್ತಾ ಇದೆ. ಸ್ಪಷ್ಟ ಬಹುಮತದ ಜೊತೆಗೆ ಅಸ್ಸಾಂನಲ್ಲಿ ಮತ್ತೆ ಹಿಮಂತ ಬಿಸ್ವಾ ಶರ್ಮಾ ಅವರ ಸರ್ಕಾರ ರಚಿಸೋದು ಬಹುತೇಕ ಖಚಿತ. ಈ ಬಾರಿ ಚುನಾವಣೆಯ ಮುಖ್ಯ ಹೋರಾಟ ಅಸ್ಸಾಂನಲ್ಲಿ ಇದ್ದದ್ದೇ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ವರ್ಸಸ್ ಗೌರವ್ ಗೊಗೊಯ್. ಅದನ್ನ ಆಕ್ಚುಲಿ ಹಿಮಂತ ಬಿಸ್ವಾ ಶರ್ಮಾ ವರ್ಸಸ್ ಗಾಂಧಿ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಕಾರಣ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಕಾಂಗ್ರೆಸ್ನಲ್ಲಿ ಇದ್ದಂತಹ ಹಿಮಂತ ಬಿಸ್ವಾ ಶರ್ಮಾ ಅವರು ಒಂದು ಬಾರಿ ರಾಹುಲ್ ಇಟಲಿ ಅವರ ಮನೆಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅವರನ್ನ ನಡೆಸಿಕೊಂಡಂತಹ ರೀತಿ, ಕಾಂಗ್ರೆಸ್ ಕಾರ್ಯಕರ್ತರನ್ನ ನಡೆಸಿಕೊಂಡಂತಹ ರೀತಿ ಅಂದ್ರೆ ನಾಯಿ ತಿಂದಂತಹ ಬಿಸ್ಕೆಟ್ ಅನ್ನ ಇವ್ರುಗಳು ತಿನ್ನುವಂತಹ ಪರಿಸ್ಥಿತಿ ಇತ್ತು ಅಲ್ಲಿ. ಇದರಿಂದ ಅಸಮಾಧಾನಗೊಂಡಂತಹ ಹಿಮಂತ ಬಿಸ್ವಾ ಶರ್ಮಾ ಅವರು ಆ ದಿನ ಅವರು ಡಿಸೈಡ್ ಮಾಡ್ತಾರೆ, ನಾವು ಪಕ್ಷದ ಕಾರ್ಯಕರ್ತರು ನಾಯಿಗಿಂತ ಕಡೆ ಅಲ್ಲ ಅಂತ ಹೇಳಿ ಆ ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರುತ್ತಾರೆ. ಆ ಮೂಲಕ ಅಲ್ಲಿ ಗಾಂಧಿ ಕುಟುಂಬಕ್ಕೆ ಒಂದು ತೀವ್ರ ಮುಖಭಂಗ ಆಗುತ್ತೆ. ಗಾಂಧಿ ಕುಟುಂಬದ ರಿಯಲ್ ಫೇಸ್ ಎಕ್ಸ್ಪೋಸ್ ಮಾಡ್ತಾರೆ. ಅವತ್ತಿಂದ ಗಾಂಧಿ ಕುಟುಂಬಕ್ಕೆ ಒಂದು ದ್ವೇಷ ಅನ್ನುವಂಥದ್ದಿದೆ, ಇವತ್ತಿಗೂ ಇದೆ. ಅಂಡ್ ಅದು ಚುನಾವಣಾ ಪ್ರಚಾರದ ಸಮಯದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಎಸ್ ವೀಕ್ಷಕರೇ, ಈ ಸಂದರ್ಭದಲ್ಲಿ ರಾಹುಲ್ ಇಟಲಿ ಅವರ ಮಾತುಗಳು ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಏನ್ ಹೇಳಿದ್ರು ಅವರು ಎಲೆಕ್ಷನ್ ಸಮಯದಲ್ಲಿ? ನಾವು ಅಧಿಕಾರಕ್ಕೆ ಬಂದ್ರೆ ಹಿಮಂತ ಬಿಸ್ವಾ ಶರ್ಮಾ ಅವರನ್ನ ಜೈಲಿಗೆ ಹಾಕ್ತೀವಿ, ಅವರಿಗೆ ಒಂದು ಮಾತಾಡೋದಕ್ಕೂ ಕೂಡ ಆಗದ ಹಾಗೆ ನಾವು ನೋಡ್ಕೊಳ್ತೀವಿ, ಅವರನ್ನ ಸಂಪೂರ್ಣವಾಗಿ ಮೌನಗೊಳಿಸ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಥ್ರೆಟ್ ಅನ್ನು ಕೊಟ್ಟಿದ್ರು. ಆದ್ರೆ ಈಗ ನೋಡಿದ್ರೆ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮತಗಳು ಮಾತನಾಡ್ತಾ ಇದ್ದಾವೆ. ಅಂಡ್ ಗೆದ್ದು ಬಂದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಯಾವೆಲ್ಲ ರೀತಿಯಲ್ಲಿ ಮಾತಾಡ್ತಾರೆ ಗೊತ್ತಿಲ್ಲ, ಬಟ್ ಗೆಲುವಂತೂ ಸಾಧಿಸ್ತಾ ಇದ್ದಾರೆ. ಮತ್ತೆ ಸರ್ಕಾರವನ್ನ ರಚಿಸೋದು ಬಹುತೇಕ ಸ್ಪಷ್ಟ ಅಂತ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಇವತ್ತು ಅಸ್ಸಾಂನಲ್ಲಿ ಗೂಗಲ್ ಮ್ಯಾಪ್ ಇಲ್ಲದೆ ಪಾಪ 20 ಸೀಟುಗಳನ್ನು ಕೂಡ ಹುಡುಕೋದು ಕಷ್ಟ ಅಂತ ಅನಿಸ್ತಾ ಇದೆ. ಆ ರೀತಿ ಪರಿಸ್ಥಿತಿ ಆಗಿಬಿಟ್ಟಿದೆ ಇವತ್ತು ಕಾಂಗ್ರೆಸ್ಸಿಗೆ. ಬಿಜೆಪಿ ಮ್ಯಾಜಿಕ್ ನಂಬರ್ ಏನಿದೆ, ಆ ಮ್ಯಾಜಿಕ್ ನಂಬರ್ ಅನ್ನ ಬಹಳ ಈಸಿಯಾಗಿ ಕ್ರಾಸ್ ಮಾಡಿ ಸ್ಪಷ್ಟ ಬಹುಮತದ ಜೊತೆಗೆ ಮತ್ತೆ ಅಧಿಕಾರಕ್ಕೆ ಏರೋದಕ್ಕೆ ರೆಡಿ ಆಗಿರೋ ಹಾಗೆ ಕಾಣಿಸ್ತಾ ಇದೆ. 100+ ಕ್ರಾಸ್ ಮಾಡೋ ಎಲ್ಲಾ ಲಕ್ಷಣಗಳು ಕೂಡ ಈಗ ಹೋಗ್ತಾ ಇರುವಂತಹ ರೀತಿಯನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಮಲ್ಲಿಕಾರ್ಜುನ ಖರ್ಗೆ ಅವರು ಅಸ್ಸಾಂನಲ್ಲಿ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ವೆರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನಂದ್ರು? ಬಿಜೆಪಿ RSS ವಿಷಕಾರಿ ಹಾವು ಇದ್ದ ಹಾಗೆ. ಕುರಾನ್ ನಲ್ಲಿ ಹೇಳಲಾಗಿದೆ, ನಮಾಜ್ ಮಾಡುವಂತಹ ಸಂದರ್ಭದಲ್ಲಿ ವಿಷಕಾರಿ ಹಾವು ಬಂದ್ರೆ ಮೊದಲು ಅದನ್ನ ಸಾಯಿಸಬೇಕು, ಆಮೇಲೆ ನಮಾಜ್ ಮಾಡಬೇಕು. ಅದೇ ರೀತಿ ಬಿಜೆಪಿ RSS ವಿಷಕಾರಿ ಹಾವು ಇದ್ದ ಹಾಗೆ ಅಂತ ಅವರನ್ನ ಸಾಯಿಸಿ ಅನ್ನೋ ರೀತಿ ಮುಸಲ್ಮಾನರಿಗೆ ಅಲ್ಲಿ ನಿಂತು ಪ್ರಚೋದನೆಯನ್ನು ಕೊಟ್ಟಿದ್ರು. ಆದ್ರೆ ನೋಡಿ, ಯಾವ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ RSS ನ ನಾಶಕ್ಕೆ ಕರೆ ಕೊಟ್ರು, ಅದೇ ರಾಜ್ಯದಲ್ಲಿ ಕಾಂಗ್ರೆಸ್ ಇವತ್ತು ಹೆಸರಿಲ್ಲದ ಹಾಗೆ ನಾಶ ಆಗ್ತಾ ಇದೆ. ನೀವು ಒಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಸನಾತನ ಧರ್ಮವನ್ನ ಯಾರೆಲ್ಲ ನಾಶ ಮಾಡುವಂತ ಮಾತನಾಡಿದ್ರು ಅವರೆಲ್ಲರೂ ಕೂಡ ಇವತ್ತು ಪ್ರತಿ ರಾಜ್ಯದಲ್ಲೂ ಕೂಡ ಹೊರಗೆ ಹೋಗ್ತಾ ಇದ್ದಾರೆ. ತಮಿಳುನಾಡಲ್ಲಿ ಸ್ಟಾಲಿನ್ ಸನಾತನ ಧರ್ಮ ವೈರಸ್ ಇದ್ದ ಹಾಗೆ ಇದನ್ನ ನಾಶ ಮಾಡಬೇಕು ಅಂತ ಹೇಳಿದ್ರು. ಇವತ್ತು ಏನಾಗ್ತಾ ಇದೆ? ವಿಜಯ್ ತಲಪತಿ ಅವರ ಟಿವಿಗೆ ಪಕ್ಷ ಅದೇ DMK ಅಸ್ತಿತ್ವವನ್ನೇ ನಾಶ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮಹಾಕುಂಭ ಮೇಳದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಮಾರ್ಚ್ 2025ರಲ್ಲಿ ಈದ್ ಉಲ್ ಫಿತರ್ ಕಾರ್ಯಕ್ರಮವೊಂದರಲ್ಲಿ ಮಮತಾ ಬ್ಯಾನರ್ಜಿ ಸನಾತನ ಧರ್ಮ ಬಿಜೆಪಿ ಸೃಷ್ಟಿಸಿದಂತಹ ಒಂದು ಕೊಳಕು ಧರ್ಮ ಅಂತ ಹೇಳ್ತಾರೆ. ಇವತ್ತು ಅದೇ
ಕೊಳಕು ಮಾತನಾಡಿದಂತಹ ಮಮತಾ ಬ್ಯಾನರ್ಜಿಯನ್ನ ಪಶ್ಚಿಮ ಬಂಗಾಳದಿಂದ ಬಿಜೆಪಿಯ ಮೂಲಕ ಕ್ಲೀನ್ ಮಾಡಲಾಗ್ತಾ ಇದೆ. ಇನ್ನು ಈ ಕಡೆ ಅಸ್ಸಾಂನಲ್ಲಿ ಒನ್ಸ್ ಅಗೇನ್ ಬಿಜೆಪಿ ವಿತ್ ಹೋಪ್ಸ್ ಬರ್ತಾ ಇದೆ. ಸನಾತನ ಧರ್ಮವನ್ನ ನಾಶ ಮಾಡ್ತೀನಿ ಅಂತಂದವರು ಯಾರು ಕೂಡ ಉಳ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ. ಕೇರಳದಲ್ಲೂ ಕೂಡ ಅಷ್ಟೇ ಪಿಣರಾಯಿ ವಿಜಯನ್ ಪರಿಸ್ಥಿತಿನೂ ಹಾಗೆ ಆಗಿಬಿಟ್ಟಿದೆ. ವೀಕ್ಷಕರು, ಇವತ್ತು ಕಾಂಗ್ರೆಸ್ ಎಂತಹ ಹೀನ ಪರಿಸ್ಥಿತಿಯಲ್ಲಿದೆ ಅಂತಂದ್ರೆ ಬಹುಶಃ ಕಾಂಗ್ರೆಸ್ನಲ್ಲಿ ಇರುವಂತಹ ಒಂದಷ್ಟು ಮಂದಿಯಿಂದಾನೇ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಈ ಮಟ್ಟಕ್ಕೆ ಇವತ್ತು ಬಂದು ಕುಸಿದು ನಿಂತಿರುವಂಥದ್ದು. ಇಂಥ ವ್ಯಕ್ತಿಗಳಿಂದ ಆ ವಿಡಿಯೋವನ್ನ ಹಾಕೋದಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ. ಆದ್ರೆ ಅದರಲ್ಲಿ ಪವನ್ ಖೇರ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ. ಅವ್ರು ಹೇಳ್ತಾರೆ, ನಾವು ಸಂಪೂರ್ಣ ವಿಶ್ವಾಸದಲ್ಲಿದ್ದೀವಿ. ಕಾಂಗ್ರೆಸ್ ಹಾಗೆ ನಮ್ಮ ಮೈತ್ರಿ ಪಕ್ಷ ಎಲ್ಲ 5 ರಾಜ್ಯಗಳಲ್ಲಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸುತ್ತೆ. ಹೌದಾ? ಎಲ್ಲಿ ಅಂತ ನೋಡಿದ್ರೆ ಕಾಣಿಸ್ತಾನೆ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋ ತರ ಆಗಿಬಿಟ್ಟಿದೆ. ಇನ್ನು ತಮಿಳುನಾಡಲ್ಲಿ, ಪುದುಚೇರಿಯಲ್ಲಿ ಕಾಂಗ್ರೆಸ್ ಡಿಎಂಕೆ ಮೇಲೆ ಅವಲಂಬಿತ ಆಗಿರುವಂತಹ ಪಕ್ಷ. ಸ್ಟಿಲ್ ಅಲ್ಲೂ ಕೂಡ ಅಷ್ಟೇ ಸೋಲು ಕಾಣಿಸ್ತಾ ಇದೆ. ಹೌದಾ? ಇನ್ನೊಂದು ಸ್ವಲ್ಪ ಗೆಲುವಿನ ಮುಖ ಕಾಣ್ತಾ ಇರುವಂಥದ್ದು ಕೇರಳದಲ್ಲಿ ಮಾತ್ರ. ಅದು ತನ್ನ ಶಕ್ತಿಯಿಂದ ಅಲ್ಲ, ಅಲ್ಲಿ ಆಡಳಿತ ವಿರೋಧಿ ಅಲೆಯ ಕಾರಣದಿಂದ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಇವೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಪಕ್ಷದ ಇವತ್ತಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಒಂದಷ್ಟು ಗಂಭೀರ ಪ್ರಶ್ನೆ ಅಂತೂ ಹೇಳ್ತಾ ಇದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಕತ್ತೆಯನ್ನು ನಿಲ್ಲಿಸಿದ್ರು ಕೂಡ ಗೆದ್ದುಕೊಂಡು ಬರುತ್ತೆ ಅನ್ನುವಂತಹ ಪರಿಸ್ಥಿತಿ ಇದ್ದಂತಹ ಕಾಂಗ್ರೆಸ್ ಅಲ್ಲಿ ಇವತ್ತು ಕಾಂಗ್ರೆಸ್ ಎಲ್ಲಿದೆ ಅಂತ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ವೆರ್ ಇಸ್ ಕಾಂಗ್ರೆಸ್ ನಾವು? ಎಲ್ಲಿದೆ? ಮೋದಿಜಿ ಹವ ಹೋಯ್ತು ಎಲ್ಲಿ ಹೋಯ್ತು? ವೀಕ್ಷಕರ ಮೇಲೆ ಇದೇ ಸಂದರ್ಭದಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರೊಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಹಿಮಂತ ಬಿಸ್ವಾ ಶರ್ಮಾ ಅವರು ಮುಂಚಿತವಾಗಿ ಎಚ್ಚರಿಕೆಯನ್ನು ನೀಡಿದ್ರು, ನಾನು ಮತ್ತೆ ಮುಖ್ಯಮಂತ್ರಿಯಾಗಿ ಬಂದ್ರೆ ಪವನ್ ಖೇರ ತಮ್ಮ ಜೀವನದ ಕೊನೆಯ ದಿನವನ್ನ ಅಸ್ಸಾಂ ಜೈಲಲ್ಲೇ ಕಳಿಬೇಕಾಗುತ್ತೆ ಅಂತ. ಈಗ ಫಲಿತಾಂಶವನ್ನ ನೋಡ್ತಾ ಇದ್ರೆ ಯಾಕೋ ಅಸ್ಸಾಂನಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿ ಹಿಮಂತ ಬಿಸ್ವಾ ಶರ್ಮಾ ಅವರು ಮತ್ತೆ ಅಧಿಕಾರಕ್ಕೆ ಬರೋ ಹಾಗೆ ಕಾಣಿಸ್ತಾ ಇದೆ. ಅಲ್ಲಿಗೆ ಪವನ್ ಖೇರ ಪರಿಸ್ಥಿತಿ ಹೇಳೋರಿಲ್ಲ ಕೇಳೋರಿಲ್ಲ. ಪವನ್ ಖೇರ ಗೊತ್ತಲ್ವಾ ಯಾಕೆ ಆ ಒಂದು ರೈವಲ್ರಿ ಇದೆ ಅಂತ. ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿಯ ವಿರುದ್ಧ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಹಿಡ್ಕೊಂಡು ಸುಳ್ಳು ಆರೋಪವನ್ನ ಮಾಡಿದ್ರು. ಹಿಮಂತ ಬಿಸ್ವಾ ಶರ್ಮಾ ಅವರು ಬಿಡ್ತಾರಾ? ಡಿಫಮೇಷನ್ ಕೇಸ್ ಅನ್ನ ಹಾಕಿದ್ರು. ಅವತ್ತು ಪವನ್ ಖೇರ್ ಅವರು ಕಾಣೆ ಆದಂತವ್ರು ನೆನ್ನೆ ಕಾಣಿಸ್ಕೊಂಡಿದ್ದು, ತಲೆ ಮರೆಸ್ಕೊಂಡಿದ್ರು. ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆದ್ರು ಅಂತ ಇಲ್ಲ. ಚುನಾವಣಾ ಫಲಿತಾಂಶದ ಹಿಂದಿನ ದಿನ ಜಾಮೀನು ಸಿಕ್ಕಿ ಬಂದಿದ್ದಾರೆ. ಬಂದಾಗ ಕಾಂಗ್ರೆಸ್ ಏನೋ ಅಸ್ಸಾಮಲ್ಲಿ ಗೆದ್ವಿ ಅನ್ನೋ ರೇಂಜ್ಗೆ ಸೆಲೆಬ್ರೇಟ್ ಮಾಡಿದ್ರಪ್ಪ. ಬಹುಶಃ ಪವನ್ ಖೇರ ಪಾಲಿಗೆ ಆಗಿರಬಹುದು, ಅಸ್ಸಾಂ ಕಾಂಗ್ರೆಸ್ ಪಾಲಿಗೆ ಆಗಿರಬಹುದು, ಅದು ಲಾಸ್ಟ್ ಸೆಲೆಬ್ರೇಷನ್ ತರ ಕಾಣಿಸ್ತಾ ಇದೆ ಈಗ ರಿಸಲ್ಟ್ ನೋಡಿದ್ರೆ. ಆದ್ರೂ ಒಂದು ನೋಟಿಸ್ ಮಾಡಿ ಪವನ್ ಖೇರ್ ಅವರನ್ನ. ಒಂದಷ್ಟು ಸಮಯಗಳ ಕಾಲ ಜೈಲಲ್ಲಿ ಇದ್ದು ಬಂದ ಹಾಗೆ ಕಾಣಿಸ್ತಾರೆ. ಶೇವ್ ಮಾಡಲಿಲ್ಲ, ಏನಿಲ್ಲ, ಒಂಥರ ಡಿಪ್ರೆಷನ್ ಇದ್ದ ಹಾಗೆ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಪ್ರೆಷರ್ ಇದ್ದಿರಬಹುದು ಯೋಚನೆ ಮಾಡಿ. ಇನ್ನು ಹಿಮಂತ ಬಿಸ್ವಾ ಶರ್ಮಾ ಅವರು ಹಾಗಾದ್ರೆ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಪರಿಸ್ಥಿತಿ ಏನಾಗಬಹುದು ದೇವರೇ ಬಲ್ಲ. ಬಹುಶಃ ಅಸ್ಸಾಂನಲ್ಲಿ ಈ ಬಾರಿ ಕಾಂಗ್ರೆಸ್ ಸೋಲೋದಕ್ಕೆ ಹೆಚ್ಚಿನ ಕ್ರೆಡಿಟ್ ಈ ಬಾರಿ ರಾಹುಲ್ ಅವರಿಗಿಂತ ಪವನ್ ಖೇರ್ ಅವರಿಗೆ ಸಲ್ಲಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಸುಳ್ಳು ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ, ಸುಳ್ಳುಗಳನ್ನ ಹೇಳಿ ಇಡೀ ಮುಖವಾಡವನ್ನ, ಅಂದ್ರೆ ಕಾಂಗ್ರೆಸ್ ಮುಖವಾಡವನ್ನ ಹೊರಗೆ ಹಾಕಿದ್ದೆ ಈ ಬಾರಿ ಪವನ್ ಖೇರ್ ಅವರು. ತಮ್ಮ ಹಣೆ ಬರಹವನ್ನ ಸಂಪೂರ್ಣವಾಗಿ ತೆಗೆದಿಟ್ಟಿದ್ರು. ಹಾಗಾಗಿ ಎಸ್ ವೀಕ್ಷಕರೇ, ಈಗ ರಿಸಲ್ಟ್ ಅನ್ನು ನೋಡ್ತಾ ಇದ್ರೆ ಅಸ್ಸಾಂನಲ್ಲಿ ಮತ್ತೆ ಹಿಮಂತ ಬಿಸ್ವಾ ಶರ್ಮಾ ಅವರು ಭರ್ಜರಿಯಾಗಿ ವಾಪಸ್ ಆಗ್ತಾ ಇದ್ದಾರೆ, ಒನ್ ಮ್ಯಾನ್ ಆರ್ಮಿ ರೀತಿಯಲ್ಲಿ.
ಏನು ಹೇಳೋದು? ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರು ಗೆಲುವನ್ನ ಸಾಧಿಸ್ತಾರೆ, ಕಾಂಗ್ರೆಸ್ ಆಡಳಿತಕ್ಕೆ ತೆರೆ ಬೀಳ್ತಾ ಇದೆ ಅಂತ ಕೊನೆಯದಾಗಿ ಹೇಳಬಹುದು. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.